ಬುರುಡೆ ಚಿನ್ನಯ್ಯ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ದಾನೆ. ಆತ ಕಳೆದ 3 ತಿಂಗಳಿನಿಂದ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ 1 ಇಲ್ಲಿನ ಆತ್ರೇಯ ಎನ್ನುವಂತಹ ವಸತಿ ಗೃಹದ ಮಾಲೀಕರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಜೊತೆಯಲ್ಲಿ ಆತನ ಪತ್ನಿಯು ಇದ್ದಾಳೆ. ಅಲ್ಲಿ ಕೆಲಸ ಮಾಡಿ ಹೊಟ್ಟೆ ಉರಿಯುವಂಥ ಅನಿವಾರ್ಯತೆ ಚಿನ್ನಯ್ಯನಿಗೆ ಇತ್ತು. ಯಾಕಂತ ಹೇಳಿದರೆ ಆತ ಜಾಮೀನಿನ ಮೇರೆಗೆ ಬಿಡುಗಡೆಗೊಂಡಂಥ ಸಂದರ್ಭದಲ್ಲಿ ನ್ಯಾಯಾಲಯ ಆತನಿಗೆ ಒಂದು ಕಂಡೀಷನ್ ಹಾಕಿತ್ತು. ಪ್ರತಿ 2 ದಿನಗಳಿಗೆ ಒಮ್ಮೆ SIT ಕಚೇರಿಗೆ ಹಾಜರಾಗಿ ಸಹಿ ಮಾಡಬೇಕು ಅಂತೇಳಿ. ಆ ಕಂಡೀಷನನ್ನು ಚಿನ್ನಯ್ಯ ಮೀರಲಿಕ್ಕೆ ಸಾಧ್ಯತೆ ಇಲ್ಲ. ಚಿನ್ನಯ್ಯನ ಊರು ಮಂಡ್ಯ. ಆತ ಕೆಲಸ ಮಾಡುತ್ತಿದ್ದದ್ದು ತಮಿಳುನಾಡಿನ ಈ ರೋಡಿನಲ್ಲಿ. ಆದ್ದರಿಂದ ಚೆನ್ನಯ್ಯ ಮಂಡ್ಯದ ಮನೆಗೂ ಹೋಗಲಿಕ್ಕೂ ಸಾಧ್ಯ ಇರಲಿಲ್ಲ, ಈ ರೋಡಿನ ಕೆಲಸದ ಜಾಗಕ್ಕೂ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂತೇಳಿದರೆ 2 ದಿನಗಳಿಗೆ ಒಮ್ಮೆ ಆತ SIT ಕಚೇರಿಗೆ ಬರಬೇಕಿತ್ತು. ಅದಕ್ಕಾಗಿ ಚಿನ್ನಯ್ಯ ಮತ್ತು ಆತನ ಹೆಂಡತಿ ಕನ್ಯಾಡಿ 1 ಇಲ್ಲಿನ ಆತ್ರೇಯ ವಸತಿ ಗೃಹದ ಮಾಲೀಕರ ಮನೆಯಲ್ಲಿ ಮತ್ತು ಅವರ ತೋಟದಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. ಹೈಕೋರ್ಟಿಗೆ ರಿಟ್ ಪಿಟಿಷನ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಇದೇ ವಿಳಾಸವನ್ನು ನೀಡಿದ್ದಾನೆ, ಮಂಡ್ಯದ ವಿಳಾಸವನ್ನು ನೀಡಿದ್ದಾನೆ. ಸದ್ಯದ ವಾಸ ಕನ್ಯಾಡಿ ಅಂತಲೂ ತೋರಿಸಿದ್ದಾನೆ. ಆತ್ರೇಯ ಲಾಡ್ಜ್ ಎನ್ನುವಂಥ ವಿಳಾಸ ಇದೆ. ಈ ವಿಳಾಸವನ್ನು ಹಿಡಿದುಕೊಂಡು ಬುರುಡೆ ಗ್ಯಾಂಗಿನ ಸಕ್ರಿಯ ಸದಸ್ಯ ಮತ್ತು ಈ ಸಂಚಿನಲ್ಲಿ ಪ್ರಮುಖ ಪಾತ್ರಧಾರಿಯೂ ಆಗಿರುವಂತಹ ಪೊಲೀಸ್ ಇಲಾಖೆಯಿಂದ ವಜಾಗೊಂಡಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಮಠನ್ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಕಳೆದ 4 ತಿಂಗಳಿನಿಂದ ಕನ್ಯಾಡಿಯ ವಸತಿ ಗೃಹದಲ್ಲಿ ವಾಸ್ತವ್ಯ ಹೂಡಿರುವಂತಹ ಚಿನ್ನಯ್ಯನನ್ನು ಸಾಕುತ್ತಿರುವವರು ಯಾರು? ಯಾರು ಆತನಿಗೆ ರಕ್ಷಣೆ ನೀಡುತ್ತಾ ಇದ್ದಾರೆ? ಯಾರು ಆತನಿಗೆ ಆಶ್ರಯ ನೀಡುತ್ತಿದ್ದಾರೆ? ಇದು ಎಲ್ಲವೂ ಈ ಸಂಚಿನ ಒಂದು ಭಾಗ ಅಂತ ಹೇಳಿ. ಅದೇ ಚಿನ್ನಯ್ಯನನ್ನು ಬುರುಡೆ ಪ್ರಕರಣ ಬಯಲಿಗೆ ಬರುವ ಮೊದಲು ಎಷ್ಟು ಬಾರಿ ಎಲ್ಲೆಲ್ಲಿಗೆ ಕರೆಸಿಕೊಂಡಿದ್ದಾರೆ, ಎಲ್ಲೆಲ್ಲಿ ಇರಿಸಿಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ಈ ರೋಡಿನ ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಚಿನ್ನಯ್ಯನನ್ನು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಕರೆಸಿಕೊಂಡು ಅಲ್ಲಿಂದ ಟಿ ಜಯಂತನ ಮನೆಯಲ್ಲಿ ಇರಿಸಿ ತದನಂತರ ವಿಜಯನಗರದ ಮಠವೊಂದರ ಮಠಾಧಿಪತಿಗಳ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಾತನಾಡಿಸಿ ಅಲ್ಲಿಂದ ದೆಹಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ಸು ಕರ್ಕೊಂಡು ಬಂದು ಆತನನ್ನು ಸಾಕಿದವರು ಯಾರು? ತಿಮರೋಡಿಯ ಮನೆಯಲ್ಲಿ ಈ ಷಡ್ಯಂತ್ರ ಹೊರಗೆ ಬರುವ ಮೊದಲು ಎಷ್ಟು ದಿನ ಚಿನ್ನಯ್ಯ ವಾಸ್ತವ್ಯದಲ್ಲಿದ್ದ? ಹಾಗಾದರೆ ಚಿನ್ನಯ್ಯನನ್ನು ಸಾಕಿದ್ದು ಎಲ್ಲವೂ ಈ ಬುರುಡೆ ಗ್ಯಾಂಗ್ಗೆ ಹೊರತು ಬೇರೆಯವರು ಅಲ್ಲ. ಬುರುಡೆ ಗ್ಯಾಂಗಿನ ಷಡ್ಯಂತ್ರವನ್ನು ಚಿನ್ನಯ್ಯ ಬಯಲು ಮಾಡಿದ ನಂತರ ಆತ ಸ್ವತಂತ್ರವಾಗಿ ಬದುಕುವಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ನ್ಯಾಯಾಲಯದ ನಿರ್ದೇಶನಗಳಿತ್ತು. ಯಾವುದೇ ಕಾರಣಕ್ಕೂ ಆತ ಮಾಧ್ಯಮಗಳ ಮುಂದೆ ಹೋಗುವಂತಿರಲಿಲ್ಲ. ಆತನ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವಂತಿರಲಿಲ್ಲ. ಅದನ್ನು ಆತ ಚಾಚೂ ತಪ್ಪದೆ ಪಾಲಿಸಿದ್ದಾನೆ. ಆದರೆ ಬದುಕಬೇಕು, ಹೊಟ್ಟೆಗೆ ಏನಾದರೂ ತಿನ್ನಬೇಕು, ಜೊತೆಯಲ್ಲಿ ಹೆಂಡತಿ ಇದ್ದಾಳೆ. ಆತ ಮೂಲತಃ ಒಬ್ಬ ಕಾರ್ಮಿಕ. ಅಂಥವನು ಸಹಜವಾಗಿ ಆತ ಕನ್ಯಾಡಿಯ ಆತ್ರೇಯ ಲಾಡ್ಜಿನ ಮಾಲೀಕರ ಮನೆ ಮತ್ತು ತೋಟದಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. ಈ ವಿಷವರ್ತುಲದಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿರುವಂಥ ಚಿನ್ನಯ್ಯನಿಗೆ ಇದರಿಂದ ಹೊರಗೆ ಬರಬೇಕು ಎನ್ನುವುದು ಅಭಿಲಾಷೆ. ಆತನಿಗೆ ಏನೆಲ್ಲ ಭರವಸೆ ನೀಡಲಾಗಿತ್ತ ಅದು ಎಲ್ಲವೂ ನೀರು ಪಾಲಾಗಿದೆ. ಆತನಿಗೆ 50 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಮಹೇಶೆಟ್ಟಿ ತಿಮರೋಡಿಯವರೇ ಭರವಸೆ ನೀಡಿದರು. ಅದಕ್ಕೊಂದು ಕಂಡೀಷನ್ ಅಪ್ಲೈ ಇತ್ತು. ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಜೈಲಿಗೆ ಹೋಗಬೇಕು, ಅದಕ್ಕೆ ಬೇಕಾದಂತಹ ಸಾಕ್ಷಿ ಮತ್ತು ಸಾಕ್ಷ್ಯಗಳನ್ನು ನೀನು ಹೇಳಬೇಕು. ಅವರು ಜೈಲಿಗೆ ಹೋದ ದಿವಸ ನಿನಗೆ 50 ಲಕ್ಷ ಕೊಡ್ತೇನೆ ಅಂತ ಹೇಳಿ. ಆದರೆ ಚಿನ್ನಯ್ಯನಿಗೆ ಅರ್ಥವಾಗದ್ದು ಇಷ್ಟೇ,
ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಯಾವುದೇ ತಪ್ಪು ಮಾಡದೆ ಈ ನೆಲದ ಕಾನೂನಿನ ಅನ್ವಯ ಜೈಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು. ಆದರೆ ಬುರುಡೆ ಗ್ಯಾಂಗು ಅಂತಹ ಒಂದು ಆಮಿಷವನ್ನು ಒಡ್ಡಿ ಅಂತಹ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿತ್ತು. ಅದನ್ನು ಪಾಪ ಅನಕ್ಷರಸ್ಥ ಕೂಲಿ ಕಾರ್ಮಿಕ ಚಿನ್ನಯ್ಯ ನಂಬಿದ್ದ. ಯಾವಾಗ ಚಿನ್ನಯ್ಯನ ಬಂಡವಾಳ ಬಯಲಾಗಿತ್ತು, ಯಾವಾಗ ಮಹೇಶೆಟ್ಟಿ ತಿಮರೋಡಿಯವರು ಗಡಿಪಾರ್ ಆದೇಶದ ನಂತರ ತಲೆತಪ್ಪಿಸಿಕೊಂಡರು, ಅವರೊಂದಿಗಿದ್ದಂಥ ಮಟ್ಟಣ್ಣ ಮತ್ತು ಇತರರು ಬೆಳ್ತಂಗಡಿಗೆ ಬಾರದೇ ಇರುವಂತಹ ಸ್ಥಿತಿ ನಿರ್ಮಾಣವಾಯಿತು. ಇಂತಹ ಸಂದರ್ಭದಲ್ಲಿ ಚಿನ್ನಯ್ಯನು ಭರವಸೆ ಕಳ್ಕೊಂಡ. ನಾನು ನ್ಯಾಯವನ್ನು ಕೇಳಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ವಕೀಲರನ್ನು ಸಂಪರ್ಕಿಸಿದ್ದಾನೆ. ಅವರು ರಿಟ್ ಪಿಟಿಷನ್ ಫೈಲಿಂಗ್ ಮಾಡಿದ್ದಾರೆ. ಅಂತೂ ಇಂತೂ ಈ ಪ್ರಕರಣ ಒಂದು ಕುತೂಹಲದ ಘಟ್ಟಕ್ಕೆ ಬಂದು ನಿಂತಿದೆ. ಇದೀಗ ಸಂಕಟ ಅನುಭವಿಸ್ತಾ ಇರುವವರು SIT ಅಧಿಕಾರಿಗಳು. ಯಾಕಂತ ಹೇಳಿದರೆ, ಹೈಕೋರ್ಟು ಏನಾದರೂ ಇಷ್ಟೇ ದಿನಗಳ ಒಳಗೆ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳಿದರೆ SIT ಮತ್ತೆ ಸಕ್ರಿಯವಾಗಬೇಕು. ಕೆಲವೇ ದಿನಗಳ ಹಿಂದೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲಿಂಗ್ ಆದ ಬೆನ್ನಿಗೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಈಗಿನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ಇಡೀ ಪ್ರಕರಣದ ತನಿಖೆಯ ವಿವರಗಳನ್ನು ಒದಗಿಸಿದ್ದಾರೆ ಮತ್ತು ಮುಂದಿನ ತನಿಖೆಯ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಆದ್ದರಿಂದ SIT ಮತ್ತೆ ಚುರುಕು ಆಗುತ್ತೆ. ಅವರು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಹೈಕೋರ್ಟಿಗೆ ಉತ್ತರವನ್ನು ಕೊಡಲೇಬೇಕು. ಆದರೆ ಅವರಿಗೆ ಒಂದು ಸಂಶಯವಿರುವುದು, ಈ ಪ್ರಕರಣವನ್ನು ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವುದು. ಇಲ್ಲಿನವರೆಗಿನ ತನಿಖೆಯಲ್ಲಿ ಅವರಿಗೆ ಸ್ಪಷ್ಟವಾಗಿರುವಂಥ ಅಂಶ ಏನಂತ ಹೇಳಿದರೆ, ಬುರುಡೆ ಪ್ರಕರಣ ಒಂದು ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ 6 ಮಂದಿ ಭಾಗಿ. ಚಿನ್ನಯ್ಯ ಒಬ್ಬನೇ ಜೈಲಿಗೆ ಹೋಗಿರುವುದು. ಉಳಿದ 5 ಮಂದಿ ಆರಾಮವಾಗಿ ಹೊರಗಡೆ ತಿರುಗಾಡಿಕೊಂಡು ಇದ್ದಾರೆ. ಆ 5 ಮಂದಿಯನ್ನು SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸದೇ ಇದ್ದಲ್ಲಿ ಈ ಷಡ್ಯಂತ್ರದಲ್ಲಿ ಇನ್ಯಾರು ಭಾಗಿಗಳಾಗಿದ್ದಾರೆ ಎನ್ನುವ ಬಗ್ಗೆಯೂ ಮಾಹಿತಿಗಳು ದೊರೆಯುವುದಿಲ್ಲ. ಆದ್ದರಿಂದ ಅವರು ಇವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕು. ಅದಕ್ಕಿಂತಲೂ ಮೊದಲು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿರುವಂತಹ ಬುರುಡೆ ಪ್ರಕರಣದ ಆಂಶಿಕ ವರದಿಯನ್ನು ನ್ಯಾಯಾಲಯ ಒಪ್ಪಿಕೊಳ್ಳಬೇಕು. ಅದನ್ನು ಕಾನ್ಸಿಗೇಬಲ್ ತಗೊಳ್ಬೇಕು. ಯಾಕಂದರೆ ಅದು ನಾನ್ ಕಾನ್ಸಿಗೇಬಲ್ ಒಫೆನ್ಸಿನ ಅಡಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ನ್ಯಾಯಾಲಯದ ನಿರ್ದೇಶನದ ಮೇಲೆಗೆ FIR ಆಗಿರುವುದು. ಆದ್ದರಿಂದ ಆ FIRನ ಮೇಲೆ ನಡೆಸಲಾಗುವಂತಹ ತನಿಖೆಯ ಸಂದರ್ಭದಲ್ಲಿ ಯಾವುದೇ ಆರೋಪಿಗಳನ್ನು ಬಂಧಿಸುವಂತಹ ಯಾವುದೇ ಅವಕಾಶಗಳು ತನಿಖಾ ಸಂಸ್ಥೆಗಳಿಗೆ ಇರುವುದಿಲ್ಲ. ಆದ್ದರಿಂದಾಗಿ ಅವರು ಯಾರನ್ನು ಬಂಧಿಸಲು ಮುಂದಾಗಲಿಲ್ಲ. ಚಿನ್ನಯ್ಯನನ್ನು ಬಂಧಿಸಿದ್ದು ಹೇಗೆ ಅಂತ ಹೇಳಿದರೆ, ಪರ್ಜುರಿ ಆರೋಪದ ಮೇಲೆ ಅದು ಕಾನ್ಸಿಗೇಬಲ್ ಆಗಿರುವುದರಿಂದ ಚಿನ್ನಯ್ಯನನ್ನು ಬಂಧಿಸಿತು. ಅದೇ ಆರೋಪದಲ್ಲಿ ಬಾಕಿಯವರನ್ನು ಬಂಧಿಸಲಿಕ್ಕೆ ಆಗುವುದಿಲ್ಲ. ಅದರಿಂದಾಗಿ ಎಲ್ಲರೂ ಬಂಧನದಿಂದ ಹೊರಗೆ ಉಳಿದಿರುವುದು. ಈ ಕಾರಣಕ್ಕಾಗಿ ಬೆಳ್ತಂಗಡಿ ನ್ಯಾಯಾಲಯ SIT ಸಲ್ಲಿಸಿರುವಂತಹ ವರದಿಯನ್ನು ಕಾನ್ಸಿಗೇಬಲ್ ತಗೊಂಡು ಯಾರನ್ನು SIT ಅಧಿಕಾರಿಗಳು ಆರೋಪಿಗಳೆಂದು ಗುರುತಿಸಿದ್ದಾರೋ ಅವರಿಗೆ ಸಮನ್ಸ್ ಅಥವಾ ವಾರಂಟ್ ಹೊರಡಿಸಿದರೆ ಮಾತ್ರ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ತೆಗೆದುಕೊಳ್ಳುವ ಅಥವಾ ಬಂಧಿಸುವ ಮತ್ತು ವಿಚಾರಣೆಗೆ ಒಳಪಡಿಸುವಂಥ ಅಧಿಕಾರವನ್ನು ಹೊಂದಿರ್ತದೆ. ಸದ್ಯಕ್ಕೆ ಆ ಪ್ರಕರಣ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಾಕಿಯಾಗಿದೆ. ಅದರ ಮುಂದಿನ ಡೇಟು ಜುಲೈ ತಿಂಗಳಿಗೆ ನಿಗದಿ ಆಗಿದೆ. ಆದ್ದರಿಂದ ಆ ಪ್ರಕರಣದ ಬಗ್ಗೆ ಬೆಳ್ತಂಗಡಿ ನ್ಯಾಯಾಲಯ ಯಾವುದಾದರೂ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳದೆ SIT ಅಧಿಕಾರಿಗಳು ಮುಂದಕ್ಕೆ ತನಿಖೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದೀಗ ಹೈಕೋರ್ಟ್ನಲ್ಲಿ ಚಿನ್ನಯ್ಯ ಸಲ್ಲಿಸಿರುವಂಥ ರಿಟ್ ಅರ್ಜಿಯ ಬಗ್ಗೆ ಹೈಕೋರ್ಟ್ ಏನು ತೀರ್ಮಾನ ತಗೊಳ್ತದೆ ಅದರ ಮೇಲೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಬಾಕಿಯಾಗಿರುವಂತಹ SITಯ ರಿಪೋರ್ಟ್ನ
ಭವಿಷ್ಯವು ನಿರ್ಧಾರ ಆಗುತ್ತೆ. ಆದ್ದರಿಂದ ಎಲ್ಲವೂ ನ್ಯಾಯಾಲಯದ ಮುಂದಿದೆ. ಒಟ್ಟಾರೆಯಾಗಿ ಎಲ್ಲ ಬುರುಡೆಗಳಿಗೂ ಬಿಸಿನೀರು ಕಾಯುವುದಂತೂ ನಿಶ್ಚಿತ.